ಅಷ್ಟು ಅವಸರ ಪಟ್ರೆ ಹ್ಯಾಕ್ ಪೊಲೀಸಮ್ಮ? ನೀನ್ ಸುಮ್ಮನೆ ಇದ್ರೆ ಖಂಡಿತ ನಾನು ಕಟ್ಟಿರೋದನ್ನ ಬಿಚ್ಚುತ್ತೀನಿ. ನನ್ನ ಮಾತು ನೀನ್ ಕೇಳಿದ್ರೆ ಖಂಡಿತ ನಿನ್ ಮಗಳು ಸುರಕ್ಷಿತವಾಗಿ ಮನೆಗೆ ಸೇರ್ತಾಳೆ. ಇಲ್ಲದೆ ಇದ್ರೆ ನಿನ್ ಮಗಳು ಆಸ್ಪತ್ರೆಗೆ ಹೋಗ್ತಾಳೆ. ಯಾಕೆ ಹೇಳು? ಪೋಸ್ಟ್ ಮಾರ್ಟಮ್ಗೆ. ಇಲ್ಲ, ಹಾಗೆಲ್ಲ ಮಾಡ್ಬೇಡ. ನನ್ನ ಮಗಳ ಜೀವನ ಜೊತೆ ಆಟ ಆಡ್ಬೇಡ ನೀನು. ನಿನಗೆ ಕೈ ಮುಗಿತೀನಿ ಸ್ವರ್ಣ. ನೀನ್ ಹೇಳ್ದಾಗೆ ಕೇಳ್ತೀನಿ ನಾನು. ಇದು ಬುದ್ಧಿವಂತರ ಲಕ್ಷಣ. ನಾನ್ ಹೇಳ್ದಾಗ ಕೇಳಿದ್ರೆ ನೀನು ಬಿಡುಗಡೆ ಆಗ್ತೀಯಾ, ನಿನ್ ಮಗಳು ಸೇಫ್ ಆಗಿ ಮನೆಗೆ ಹೋಗ್ತಾಳೆ. ಹೇಳು, ಏನ್ ಮಾಡ್ತೀಯಾ? ಆಯ್ತು, ನೀನ್ ಹೇಳ್ದಾಗೆ ಕೇಳ್ತೀನಿ. ನಾನು ಏನ್ ಮಾಡ್ಬೇಕು? ಅಂತ ದೊಡ್ಡ ಕೆಲಸ ಏನಿಲ್ಲ ಪೊಲೀಸಮ್ಮ. ಏಯ್, ಆ ಬ್ಯಾಗ್ ತಗೊಂಡ್ ಬಾರೋ. ಏನಿದು? ಅದೇನಾದ್ರೂ ಆಗಿರ್ಲಿ, ಈ ಬ್ಯಾಗ್ ತಗೊಂಡು ಹೋಗಿ ಹೈವೇನಲ್ಲಿ ವೆಯ್ಟ್ ಮಾಡು. ಅಲ್ಲಿ ಒಬ್ಬ ವ್ಯಕ್ತಿ ಸೈಕಲ್ನಲ್ಲಿ ಬರ್ತಾನೆ. ಅವನ ಹತ್ರ ಹೋಗಿ ಸರ್ ಬೇಕು ಅಂತ ಕೇಳು, ಅಷ್ಟೇ. ಅವನ್ ಬೇಡ ಅಂತ ಹೇಳ್ಬಿಟ್ರೆ? ಇಲ್ಲ, ಅವನು ಹಾಗೆ ಹೇಳಲ್ಲ. ಅವನು ಹ್ಞೂ ಅಂತ ಹೇಳಿ ಈ ಬ್ಯಾಗ್ ಇಸ್ಕೊಂಡು ನಿನ್ನ ಕೈಗೆ ಒಂದು ಚಿಕ್ಕ ಸೂಟ್ ಕೇಸ್ ಕೊಡ್ತಾನೆ. ಅದನ್ನ ತಗೊಂಡು ನೀನು ಇಲ್ಲಿಗೆ ನನಗೆ ತಂದ್ಕೊಡ್ಬೇಕು. ಇದು ನಾನು ನಿನಗೆ ಕೊಡ್ತಾ ಇರೋ ಮೊದಲನೇ ಶಿಕ್ಷೆ. ಹೇಳು, ಮಾಡ್ತೀಯಾ? ಯಾವುದೋ ಅನ್ಯಾಯದ ಕೆಲಸ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಯಾಕೆ ಏನು ಅಂತ ಕೇಳೋಷ್ಟು ಸಮಯ ನನಗಿಲ್ಲ. ನನ್ನ ಹಿರಣ್ಮಯಿಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಅಂದಿದ್ದೀನಿ. ಮಾಡ್ತೀನಿ ನಾನು. ಸರಿ, ಹೊರಡು. ನಾನು ಹೇಳಿದ ಕೆಲಸನ ಮುಗಿಸ್ಕೊಂಡು ಬಾ. ನಿನ್ನನ್ನು ನಿನ್ನ ಮಗಳನ್ನೂ ಬಿಡುಗಡೆ ಮಾಡ್ತೀನಿ. ಸಂತೋಷ, ಹೋಗು ನೀನು. ಹೋಗು ರಶ್ಮಿ, ಹೋಗು. ಅಲ್ಲಿ ನಿನ್ನ ಕತೆ ಮುಗಿದೋಯ್ತು. ವಿರೂಪಾಕ್ಷ, ನನ್ನ ಪೂಜಾ ಕಾರ್ಯ ಮುಗಿದಿದೆ. ನಾನು ಹೊರಗೆ ಹೋಗಿ ಬರ್ತೀನಿ. ಬರೀ ಚಪ್ಪಲಿ ಕೆಳಗೆ ಹಾಕಿದ್ರೆ ಸಾಲೋದಿಲ್ಲ. ಅದನ್ನು ಸರಿಯಾಗಿ ಒರೆಸಿ ನನ್ನ ಪಾದಗಳಿಗೆ ಹಾಕಿ.
ಎಷ್ಟಕ್ಕೆ ನಿನ್ನ ಕೆಲಸ ಮುಗೀತು ಅನ್ಕೋಬೇಡ. ಈಗ ನೀನು ನನ್ನ ಜೊತೆ ನನ್ನ ಸಹಾಯಕನಾಗಿ ಬರಬೇಕು. ಇಲ್ಲ, ನಾನು ನಿನ್ ಜೊತೆ ಬರೋದಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನೀನು ಹೋಗು, ನಾನು ಹೇಗೆ ಬರಬೇಕು? ಯಾಕೆ? ಮಹಾಪಂಡಿತ, ಸಕಲ ವೇದ ಪಾರಂಗತ, ಸಕಲ ಕಲಾ ಕೋವಿದ, ನೀನು ನನ್ನ ಗುಲಾಮನಾಗಿ ನನ್ನ ಜೊತೆ ಹೊರಗೆ ಬಂದ್ರೆ ನಿನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಭಯನಾ ನಿನಗೆ? ನೀನು ನನ್ನ ಹಳೆ ಸ್ನೇಹಿತ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಮರುಗಿ ನಾನು ನಿನ್ನನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಆದ್ರೆ ನೀನು ಇನ್ನೂ ನನ್ನ ಗುಲಾಮನೆ. ನಾನಿಲ್ಲ ಅಂದ ಕಾರಣಕ್ಕೆ ನಿಂಗೆ ಬೇಕಾದ ಹಾಗೆ ಇರೋದು, ನನ್ನ ವಿರುದ್ಧ ತಂತ್ರ ರೂಪಿಸೋದು, ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ಹಾಗೇನೆ ಮಾಡಿದ್ರು ನನ್ನ ಮಂತ್ರಶಕ್ತಿಯಿಂದ ಎಲ್ಲ ಭಸ್ಮ ಮಾಡ್ತೀನಿ ಅನ್ನೋದು ಸತ್ಯ ನಿನಗೆ ಗೊತ್ತಿರಲಿ. ಖರ್ಕಿಯಲ್ಲಿ ಇಲ್ಲದೆ ಹೋದ್ರು ಅವನು ಇಲ್ಲಿ ಇದ್ದಾನೆ ಅಂತ ಅರ್ಥ. ನೆನ್ಪಿರ್ಲಿ. ಏನ್ ಮಾಡ್ಲಿ? ಹೇಗೋ ಮಾಡಿ ತಪ್ಪಿಸ್ಕೊಳ್ಳೋಣ ಅಂದ್ರೆ ಎಲ್ಲ ಕಡೆ ಬಾಗಿಲು ಮುಚ್ಚಿಬಿಟ್ಟು ನಾನು ಬಂಧನ ಮಾಡಿಬಿಟ್ಟಿದ್ದಾರೆ. ನಾನು ಇವನಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಏನೇ ಮಾಡ್ತಾ ಇದೆಯಾ? ಅದು ಇಲ್ಲಿ ಕಸ ಕಡ್ಡಿಗಳು ತುಂಬಾ ಇದಾವೆ ಅಲ್ವಾ, ಅದಕ್ಕೆ ನಾನೆಲ್ಲ ಸ್ವಚ್ಛ ಮಾಡ್ತಾ ಇದ್ದೀನಿ. ನೀಟಾಗಿ ಮಾಡೋ. ಅಯ್ಯೋ, ನೀವೇ ನೆನ್ಪಿಟ್ರೆ ನಾನು ಹೆಂಗೆ ಸ್ವಚ್ಛ ಮಾಡಕ್ ಹೇಳಿ? ನೀವು ಆಚೆ ಹೋಗಿರಿ, ನಾನೆಲ್ಲ ಸ್ವಚ್ಛ ಮಾಡಾದ್ಮೇಲೆ ನಾನು ನಿಮ್ಮನ್ನ ಕರಿತೀನಿ. ಸರಿ ಆಯ್ತು, ಬೇಗ ಮುಗಿಸು. ಒಂದು ನಿಮಿಷ ಗಾಡಿ ನಿಲ್ಲಿಸ್ತೀಯಾ? ಇಲ್ಲೇ ಗಾಡಿ ನಿಲ್ಲಿಸಿದೆ. ನಾವು ಬೇಕಾದ್ರೆ ದಾರಿ ಇನ್ನೂ ದೂರ ಇದೆ. ಅದು ನನಗೂ ಗೊತ್ತು. ಒಂದು ನಿಮಿಷ ಬಂದೇ ಇರು, ನಾನು ಬರ್ತೀನಿ. ಏನು ಹೆಂಗಸ್ರು ಹೋದ ಕಡೆ ಎಲ್ಲ ನೀವು ಬರಬೇಕಾ? ಅಷ್ಟು ಅರ್ಥ ಆಗಲ್ವಾ ನಿನಗೆ? ನಾನೇನು ಓಡ್ ಹೋಗೋದಿಲ್ಲ, ಬರ್ತೀನಿ. ದೇಶಗಳೇ, ನೀನಾ? ಹೌದು ಶಾಸ್ತ್ರಿಗಳೇ, ನಾನೇ. ಏನಿದು ನಿಮ್ಮ ದುರವಸ್ಥೆ? ಅಯ್ಯೋ, ನನ್ನ ದುರವಸ್ಥೆ ಬಿಡಿ. ನೀವಿಲ್ಲಿಗೆ ಬರೋದನ್ನ ಕರ್ಕೆ ಶಿಷ್ಯಂದ್ರೆ ಯಾರು ನೋಡ್ಲಿಲ್ಲ ತಾನೆ? ಇಲ್ಲ ಶಾಸ್ತ್ರಿಗಳೇ, ಯಾರು ಇಲ್ಲದೆ ಇರೋದನ್ನ ಸ್ಪಷ್ಟಪಡಿಸ್ಕೊಂಡೇ ನಾನು ಇಲ್ಲಿಗೆ ಬಂದಿದ್ದೀನಿ. ಹೇಗಿದ್ದೀನಿ ಅಂತ ಕೇಳಿ ನಿಮ್ಮನ್ನು ನೋಯಿಸೋ ಮನಸ್ಸು ನನಗಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ದೇಶಗಳೇ, ಎಲ್ಲ ಕಣ್ಕಿಂಚಿದಾಮನೆ.
ಅವನನ್ನ ಸ್ನೇಹಿತ ಅಂತ ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ಕೂದಲಲ್ಲೇ ನನ್ನ ಕತ್ತು ಕೊಯ್ದು ಬಿಟ್ಟ. ಶ್ರೀಚಕ್ರ ಕೈ ದಕ್ಕಿದೆ ಅಂತ ಹೇಳಿ ಅವನ ಕಾಲು ಭೂಮಿ ಮೇಲೆ ನಿಲ್ತಾ ಇಲ್ಲ ದೇಶಕರೇ. ನನ್ನನ್ನ ಪರಿಚಾರಕನನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇದಕ್ಕಿಂತ ಅವಮಾನ ಬೇಕು. ನನ್ನನ್ನು ಕ್ಷಮಿಸ್ಬಿಡಿ ಶಾಸ್ತ್ರಿಗಳೇ. ಇದು ನನಗಾಗಬೇಕಾಗಿದ್ದೆ ದೇಶಕರೇ, ಆಗಬೇಕಾಗಿದ್ದೆ. ದುಷ್ಟ ಜನರ ಸಹವಾಸ ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಕಡಿಕೆ ಸ್ನೇಹ ಮಾಡ್ತೀನಿ ನೋಡಿ, ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಶ್ರೀಚಕ್ರ ಪಡಿಬೇಕು ಅನ್ನೋ ನನ್ನ ಆಸೆಗೆ ಅವನು ಕಲ್ಲು ಹಾಕಿಬಿಟ್ಟ ದೇಶಕರೇ, ಕಲ್ಲು ಹಾಕ್ಬಿಟ್ಟ. ಈಗ ಅವನ ಕೈಗೆ ಶ್ರೀಚಕ್ರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅಟ್ಟಹಾಸದಿಂದ ಬೆರಿತಾ ಇದ್ದಾನೆ. ಇಡೀ ಮಂತ್ರವಾದಿಗಳ ಗುಂಪಿಗೆ ಅವನು ನಾಯಕ ಅಂತ ಅಂದ್ರೆ ನಂಬ್ತೀರಾ ದೇಶಿಕರೇ? ಹೌದಾ? ಹೌದು. ಅವನ ಷಡ್ಯಂತ್ರಕ್ಕೆ ಶ್ರೀಚಕ್ರ ಅವನೇ ಪಡ್ಕೋಬೇಕು ಅನ್ನೋ ಹಂಬಲಕ್ಕೆ ಪಾಪ ನಮ್ಮ ಬಾಲಾಂಬಿಕೆ ಹಿರಣ್ಮಯಿ ಬಲಿಯಾಗಬೇಕಾಗಿ ಬಂದ್ಬಿಡ್ತು. ಅನ್ಯಾಯವಾಗಿ ಆ ಮಗುನ ಕೊಂದ ಹಾಕ್ಬಿಟ್ಟ ದೇಶಕರೇ. ಪಾಪಿ ಅವನು, ಪಾಪಿ. ಆತಂಕ ಪಡಬೇಡಿ ಶಾಸ್ತ್ರಿಗಳೇ. ನೀವು ತಿಳ್ಕೊಂಡಿರೋ ಹಾಗೆ ಹಿರಣ್ಮಯಿ ಸತ್ತಿಲ್ಲ. ಏನ್ ಹೇಳ್ತಾ ಇದ್ದೀರಿ ದೇಶಕರೇ? ನೀವು ಹೇಳ್ತಾ ಇರೋದು ನಿಜನಾ? ಇಲ್ಲ ದೇಶಕರೇ, ಅವನ್ ಶಿಷ್ಯ ಅಂದ್ರೆ ಅವಳನ್ನು ಕೊಂದು ಹಾಕ್ಬಿಟ್ರಲ್ಲ. ಕೊಂದು ಹಾಕಿದ್ದಾರೆ ಶಾಸ್ತ್ರಿಗಳೇ. ಆದ್ರೆ ಏನ್ ದೇಶಕರೇ? ಹಿರಣ್ಮಯಿ ಸತ್ತಿಲ್ಲ ಅನ್ನೋ ಸಂತೋಷದ ಸುದ್ದಿ ಜೊತೆಗೇನೆ ನಿಮಗೊಂದು ನೋವಿನ ಸುದ್ದಿ ಇದೆ ಶಾಸ್ತ್ರಿಗಳೇ. ನೋವಿನ ಸಂಗತಿನ? ಏನ್ ದೇಶಕರೇ ಅದು? ಕಡಿಕೆ ಶಿಶುರು ಕೊಂದಿದ್ದು ಹಿರಣ್ಮಯಿನಲ್ಲ, ಹಿರಣ್ಮಯಿ ರೂಪದಲ್ಲಿದ್ದ ನಿಮ್ಮ ಮೊಮ್ಮಗಳು ಸೌಗಂಧಿಕಾನ. ಏನು ಹೇಳ್ತಾ ಇದ್ದೀರಿ ದೇಶಕರೇ? ನನ್ನ ಮೊಮ್ಮಗಳು ಸೌಗಂಧಿಕನ ಕೊಂದು ಬಿಟ್ಟ. ಅಯ್ಯೋ, ಹಲೋ, ಕಮಿಷನರ್ ಕಮಿನ್. ಹಲೋ, ಕಮಿಷನರ್ ಯಾರ್? ಹಲೋ ಸರ್, ನಾನು ರಶ್ಮಿ. ಹಾ ರಶ್ಮಿ, ಎಲ್ಲಿದ್ದೀರಾ? ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ನಿಮ್ಮ ಕಡೆಯಿಂದ ಯಾವುದು ಮೆಸೇಜ್ ಇಲ್ಲದೆ ನಾವು ತುಂಬಾ ಗಾಬರಿ ಆಗಿದ್ವಿ. ಇಲ್ಲ ಸರ್, ಎಲ್ಲ ನಾವು ಅನ್ಕೊಂಡ ಹಾಗೆ ಆಗ್ತಾ ಇದೆ. ಆ ಸ್ವರ್ಣ ನನ್ನನ್ನ ಕಿಡ್ನಾಪ್ ಮಾಡಿ ಅವಳಿರೋ ಜಾಗಕ್ಕೆ ಕರ್ಕೊಂಡು ಹೋಗಿದ್ಲು. ಆಮೇಲೆ ನನ್ನ ಮಗಳು ಕೂಡ ಅಲ್ಲೇ ಇದ್ಲು ಸರ್. ಹೌದಾ? ಈಗ ಎಲ್ಲಿದ್ದೀರಾ ನೀವು? ಸರ್, ಸ್ವರ್ಣ ನನಗೊಂದು ಕೆಲಸ ಕೊಟ್ಟಿದ್ದಾಳೆ.
ಯಾವುದೋ ವಸ್ತುನ ಯಾರಿಗೋ ಕೊಡಬೇಕು ಅಂತ ಹೇಳಿ ಒಂದು ಬ್ಯಾಗ್ ಕೊಟ್ಟಿದ್ದಾಳೆ. ಬಹುಶಃ ಅದು ಕಳ್ಮಾಲೆ ಇರಬೇಕು ಸರ್. ನಾನೀಗ ನೆಲಮಂಗಲ ಹೈವೇನಲ್ಲಿದ್ದೀನಿ. ಹೌದಾ? ಅವ್ರು ಹೇಳಿರೋ ಪ್ರಕಾರ ಅವಳ ಕಡೆ ವ್ಯಕ್ತಿನೇ ಬಂದು ನನ್ನ ಹತ್ರ ಇರೋ ಬ್ಯಾಗ್ನ ತೊಗೊಂಡು ಹೋಗ್ತಾನೆ. ಅದಕ್ಕೆ ನಾವು ನೆಲಮಂಗಲ ಹೈವೇ ಹತ್ರನೇ ಇದ್ದೀವಿ. ಜೊತೆಗೆ ನನ್ನ ಗಾಡಿನಲ್ಲಿ ಅವಳ ಕಡೆ ರೌಡಿನೂ ಇದ್ದಾನೆ ಸರ್. ನೀವಿರೋ ಜಾಗನ ನಮ್ಗೆ ಹೇಳಿ. ನೆಲಮಂಗಲ ಹೈವೇಯಿಂದ ಪಶ್ಚಿಮಕ್ಕೆ ಹೊರಳಿದ್ರೆ ಒಂದು ರೋಡ್ ಹೋಗುತ್ತೆ. ಅದು ಯಾವುದೋ ಊರಿಗೆ ಸೇರುತ್ತೆ ಸರ್. ಅಲ್ಲಿ ಜಾಸ್ತಿ ವೆಹಿಕಲ್ಗಳು ಓಡಾಡಲ್ಲ. ಆದರೆ ಆ ಊರ ಹೆಸರು ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂಥ ಜಾಗದಲ್ಲಿ ಇದ್ದೀನಿ ಸರ್ ನಾನು. ಸರಿ. ಅದೇ ನೆಲಮಂಗಲ ಹೈವೇಯಿಂದ ಪೂರ್ವಕ್ಕೆ ತಿರುಗಿದ್ರೆ ಬೆಟ್ಟ ಗುಡ್ಡಗಳಿವೆ ಸರ್. ಆ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ಪಾಳು ಬಿದ್ದಿದ್ದ ಮನೆ ಇದೆ. ಅಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅಂಥ ಜಾಗದಲ್ಲೇ ಸ್ವರ್ಣ ಇರೋದು. ಜೊತೆಗೆ ನನ್ನ ಮಗಳು ಇದ್ದಾಳೆ ಸರ್. ಸರಿ, ನಾವು ನೋಡ್ಕೊಳ್ತೀವಿ ಅದೆಲ್ಲ. ಸರ್, ಈಗೇನಾಗಬೇಕು ಅಂದರೆ ಎರಡೂ ಕಡೆ ಒಂದೇ ಸತಿ ಕಾರ್ಯಾಚರಣೆ ನಡಿಬೇಕು. ಚಿಂತೆ ಮಾಡಬೇಡಿ, ನಾನು ಈಗಲೇ ಪೊಲೀಸ್ ಫೋರ್ಸ್ನ ಸ್ವರ್ಣ ಇರೋ ಜಾಗ ಕಳಿಸ್ತೀನಿ. ನಿಮ್ಮ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಕರ್ಕೊಂಬರೋ ಜವಾಬ್ದಾರಿ ನಂದು. ದಯವಿಟ್ಟು ಸರ್ ಹಾಗೆ ಮಾಡಿ. ನಾನು ಈ ಕೆಲಸನ ಮುಗಿಸಿ ಮತ್ತೆ ಆ ಸ್ವರ್ಣ ಇರೋ ಜಾಗಕ್ಕೆ ಹೋಗಲೇಬೇಕು. ಅಲ್ಲಿ ಕೆಲಸ ಇದೆ ನನಗೆ. ಸರಿ, ಆಯಿತು. ಎಲ್ಲ ನಾವು ಹೊಂದ್ಕೊಂಡೋಗೆ ಮಾಡೋಣ. ಓಕೆ? ಸರಿ ಸರ್.